ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ. ದಯವಿಟ್ಟು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಏನು ಹೇಳ್ತಾ ಇದ್ದೀನಪ್ಪ, ಥಂಬ್ನೇಲಲ್ಲಿ ನೀವು ನೋಡಿರ್ಬೋದು. ಮದುವೆ ಮಾಡಿಕೊಂಡು 4-5 ವರ್ಷ ಆಯಿತು. ಈಗಿನ ಹೆಣ್ಮಕ್ಳಿಗೆ ಅಂದರೆ ಒಂಥರ ಟ್ರೆಂಡಿಂಗು. ಮದುವೆ ಅದ್ದೂರಿಯಾಗಿ ಮಾಡ್ಕೋತಾರೆ, ತಾಳಿನೂ ಕಟ್ಕೋತಾರೆ, ಎಲ್ಲನೂ ಚೆನ್ನಾಗಿ ಆಗುತ್ತೆ ಅವ್ರ ಲೈಫ್ನಲ್ಲಿ. ಒಂಥರ ಹೇಳ್ತಾ ಇಲ್ವಾ, ಟ್ರೆಂಡಿಂಗ್ ಥರ ಮದುವೆ ಆಗೋದು, ಮಕ್ಕಳು ಮಾಡ್ಕೊಂಬೋದು. ಒಂದಲ್ಲ ಎರಡು ಮಕ್ಕಳು ಮಾಡ್ಕೊಂಡು ತವ್ರ ಮನೆಯೇ ತನ್ನ ಜೀವನ ಸಂಸಾರ ಕೊನೆ ತನಕ ಅಂತ ಅದೇ ಡಿಸೈಡ್ ಮಾಡ್ಕೊಂಡು ಗಂಡನ ಜೊತೆ ಒಂದು ಸ್ವಲ್ಪ ಜಗಳ ಆಯಿತು ಅಥವಾ ಒಂದು ಸ್ವಲ್ಪ ಏನೋ ಒಂದು ಮಾತಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ತಾಯಿ ಫೋನ್ ಹಚ್ಚೋದು ಹಿಂಗಾಯ್ತು. ಇಷ್ಟಕ್ಕೆ ಇಷ್ಟೆಲ್ಲ ದೊಡ್ಡದು ಮಾಡಿ ಕ್ರಿಯೇಟ್ ಮಾಡಿ ಏನು ಲೈಫೇ ಹಾಳಾಯಿತು ಎಂಬ ಸಿಚುವೇಶನ್ಗೆ ಬಂದು ನಿಂತು ಕೊನೆಗೆ ಇವಾಗ ಸಾಯೋ ಟೈಮಿಗೆ ಕೊನೆಗೆ ಹೆಂಗೆ ಆಕ್ಸಿಜನ್ ಇಂಪಾರ್ಟೆಂಟ್ ಅಂತಾರಲ್ವಾ, ಆ ಥರ ಇವ್ರು ಏನು ಲೈಫ್ನಲ್ಲಿ ಕೊನೆ ಡಿಸಿಷನ್ಗಾಗಿ ತವ್ರ ಮನೆಯೇ ಹೋಗ್ತಾರ. ಕೊನೆ ಡಿಸಿಷನ್ ತವ್ರ ಮನೆಯೇ ಅಲ್ಲ ಅಪ್ಪ. ಯಾಕಂದ್ರೆ ನಮ್ಮಂಥ ಹೆಣ್ಮಕ್ಳಿಗೆ ಗಂಡ ಒಳ್ಳೆಯವನಿರಲಿ ಕೆಟ್ಟವನಿರಲಿ, ಹೊಡಿಲಿ ಬಡಿಲಿ ಏನೇ ಆಗಲಿ, ನಮ್ಮಂಥ ಹೆಣ್ಮಕ್ಳಿಗೆ ಬೆಲೆ ಸಿಗೋದು ಒಂದು ಗಂಡನ ಮನೆಯಲ್ಲಿ. ಬಿಕಾಸ್ ಈಗಿನ ಸಮಾಜನಾಗ ನೀವೆಲ್ಲ ನೋಡಿರ್ಬೋದು, ಎಷ್ಟೆಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ರೇಪ್ ಮಾಡಿ ಹೊಲ್ಡಿಗತ್ತಾರ. ನೀವು ಅನ್ಬೋದು, ಅಕ್ಕ ಅದ್ರಾಗ ಇದು ಯಾಕೆ ಸಮಸ್ಯೆ ಅಂತ. ಯಾಕಂದರೆ ಅದ ಮೇನ್ ಇಂಪಾರ್ಟೆಂಟ್ ಏನಂದರೆ ನಾವೇನು ಮಾಡ್ತೀವಿ ಗೊತ್ತು, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಏನಂತ ಬೆಳೆಸ್ಲಾರ ಬಟ್ಟಿಗೆ ಕೆಲವು ರಾಕ್ಷಸರು ನಾವು ಹೋರಾಡ್ಕೋಬೇಕು. ನಮ್ಮ ಬೆಲೆಗೆ ನಾವು ಹಂಗೇನು ಮಾಡಲ್ಲ, ಹೋರಾಡಲ್ಲ, ಜಗಳ ಏನೂ ಮಾಡಲ್ಲ. ಸುಮ್ಮನೆ ಯಾರೋ ಒಂದೇನೋ ಹೇಳ್ತಾರಂತ ಮೈಂಡಲ್ಲಿ ಹಾಕೊಂಬೋದು, ಅದೇ ಫೈನಲ್ ಅಂದ್ಕೊಂಡು ನಾವು ಬದುಕ್ತೀವಿ. ಬಟ್ ಅದು ಫೈನಲ್ ಅಲ್ಲ. ಹಾಗೆ ನಾ ಎಲ್ಲ ತಂಗಿದರಿಗೆ ಹೇಳೋಕೆ ಇಷ್ಟಪಡ್ತೀನಿ. ತಂಗಿಯರ, ನಿಮಗೆ ಯಾವಾಗೂ ಹೇಳೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾನೂನು ಅದ. ನಿಮಗೆ ಆದಂಥ ಎಲ್ಲ ರೀತಿ ಕ್ರಮಕ್ರೈಗೊಳ್ಳಕ್ಕೆ ಎಲ್ಲ ರೀತಿ ಫೆಸಿಲಿಟಿ ಅದ. ನೀವು ನಿಮ್ದೇನೋ ಒಂದು ಕೆಟ್ಟ ಇಂಟೆನ್ಷನ್ಲಿಂತ ಸುಮ್ಮನೆ ಅವಳು ಎಲ್ಲ ಗಂಡ ಬಿಟ್ಟು ಬದುಕ್ತಾ ಇದ್ದಾಳೆ, ನಾನು ಬದುಕಬೇಕಂತ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಯಾಕಂದ್ರೆ ಎಲ್ಲ ಗಂಡು ಮಕ್ಕಳು ಮೆಂಟಾಲಿಟಿ ಒಂದೇ ರೀತಿ ಇರಲ್ಲ. ಕೆಲವ್ರು ಫೇಸ್ ಮಾಡ್ತಾರ, ಇನ್ನು ಕೆಲವರು ಫೇಸ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ನಮ್ಮ ಜೊತೆ ಹಿಂಗಾಯ್ತು ಅಲ್ಲ, ನಾನು ಫ್ರೆಂಡ್ ಹತ್ರನೂ ಹೇಳ್ಕೊಕ್ಕಾಗಲ್ಲ, ತಂದೆ ತಾಯಿ ಹತ್ರನೂ ಹೇಳ್ಕೊಕ್ಕಾಗಲ್ಲ ಅಂತ ಎಷ್ಟೋ ತಮ್ಮದೇವ್ರು ಮನಸ್ಸಲ್ಲೇ ಇಟ್ಕೊಂಡು ಕೊರಗಿ ಒಂದೇನೋ ಸತ್ತೇ ಹೋಗ್ತಾರೆ ಹೊರತು ಅವ್ರಿಗೆ ಫೀಲಿಂಗ್ಸ್ ಆಗಲಿ, ಅವ್ರಿಗೆ ಇದಕ್ಕಾಗಲಿ ವ್ಯಾಲ್ಯೂ ಸಿಗಲ್ಲ. ಆಗುತ್ತೆ. ಇವಾಗ ನಾನೇ ನನ್ನ ಗಂಡನ ಜೊತೆ ಹೆಂಗೆ ಬೇಕು ಜಗಳ ತೆಗಿತೀನಿ. ಬಟ್ ಎಲ್ಲಿ ತೆಗಿತೀನಿ ಗೊತ್ತು, ಗಂಡನ ಮನೇಲಿ ಇದ್ಕೊಂಡೇ ಜಗಳ ತೆಗಿತೀನಿ. ಅದಕ್ಕೊಂದು ಬೆಲೆ ಅದ. ಕೆಲವ್ರು ಹೆಣ್ಮಕ್ಳು ನಂಗೆ ಕಮೆಂಟ್ ಹಾಕ್ಯಾರ, ಅಕ್ಕ ನಂಗೆ ಹೊಡಿತಾನ ಬಡಿತಾನ. ಓಕೆ, ಆ ಥರನೂ ಗಂಡು ಮಕ್ಳು ಅದಾರ. ನಾ ಅವ್ರಿಗೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ತಮ್ಮದೇರ ಹೆಣ್ಮಕ್ಳಿಗೆ ಯಾವತ್ತೂ ಕೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ಮನೇಲಿಂತ ನಿಮ್ಮ ಮನೆ ಬೆಳಗೋಗಿ ಬಂದಿರ್ತಾರೆ ಹೊರತು ನಿನ್ನ ಮನೆಯಲ್ಲಿ ಹಾಳಾಗಿ ನೀನು ಹೊಡ್ಸ್ಕೊಕ್ ಬಂದಿರಲ್ಲ. ನೀನು ಯಾವತ್ತು ನನ್ನ ಹೆಂಡತಿ ಈ ತಾಯಿ ಮಾತು ಕೇಳಬಾರ್ದು ಅನ್ಕೋತಲ್ಲ, ನೀನು ನಿನ್ನ ತಾಯಿ ಮಾತು ಕೇಳೋಕೆ ಹೋಗ್ಬೇಡ. ಬಿಕಾಸ್ ಇಲ್ಲಿ ಸಂಸಾರ ಅವಳ ತಾಯಿದು ಅಲ್ಲ, ನಿನ್ನ ತಾಯಿದು ಅಲ್ದ, ನಿಮ್ಮಿಬ್ಬರದದ. ಸೊ ತಂಗಿಯರ, ದಯವಿಟ್ಟು ಲೈಫ್ನಲ್ಲಿ ಆತದ. ಯಾಕಂದ್ರೆ ಹೇಳ್ತಾರಲ್ಲ ದೊಡ್ಡವರು ಒಂದೇನೋ ಕೆಟ್ಟ ಟೈಮು ಅಂತ. ಸೊ ಹಂಗೆ ಲೈಫ್ನಲ್ಲಿ ಕೆಟ್ಟ ಟೈಮು ಬರುತ್ತೆ, ಒಳ್ಳೆ ಟೈಮು ಬರುತ್ತೆ. ನಿಮ್ಮ ಲೈಫ್ನಲ್ಲಿ ಇದೇನೋ ಒಂದು ಕೆಟ್ಟ ಟೈಮ್ ಅಂದ್ಕೊಂಡು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಕ್ಷಮಿಸಿ ಲೈಫ್ನಲ್ಲಿ ನಿಮ್ಮಿಬ್ಬರದ್ದು ಈಗೋ ನೋಡು ಮಕ್ಕಳ ಲೈಫ್ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಮಕ್ಕಳ ಲೈಫ್ ತುಂಬ ಇಂಪಾರ್ಟೆಂಟು. ಅರ್ಥ ಮಾಡ್ಕೊಳ್ಳಿ. ತಂಗಿ, ನಿಂಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀನು ಫೋನ್ ಮೆಸೇಜ್ ಮಾಡು, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ನನಗೆ ತಿಳಿದಟ್ಟು ನಾನೇನು ದೊಡ್ಡವಳಲ್ಲ, ಬಿಕಾಸ್ ಆದರೂ ನನಗೆ ಎಷ್ಟು ತಿಳಿತದೆ ನಾನು ನಿನ್ಗೆ ಅಷ್ಟು ಅರ್ಥ ಮಾಡಿಸ್ತೀನಿ. ನಮ್ಮ ತಮ್ಮದೇರು ಕೈ ಬಿಡೋಕೆ ಹೋಗ್ಬೇಡಪ್ಪ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ, ನಮ್ದು ಎಷ್ಟೋ ತಮ್ಮದೇರು ಲೈಫ್ ಹೆಂಗಾಗ್ಯದ ಗೊತ್ತು ಇವತ್ತು. ನಾನು ಅವ್ರು ಒಂದೊಂದು ಮೆಸೇಜ್ ಓದಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಪ್ಪ, ಈ ಥರನೂ ಗಂಡಿನ ಜೀವನ ಇರುತ್ತಾ ಅಂತ. ಯಾವಳೋ ಸುಮ್ಮನೆ ಹೊಡೆದನು ಅಂತ ಬಿಟ್ಟೋಗ್ತಾಳೆ, ಇನ್ನೊಬ್ಳು ನೀನು ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಬಿಟ್ಟೋಗ್ತಾಳೆ, ಇನ್ನೊಬ್ಳು ನಿನ್ನ ತಾಯಿ ಜೊತೆ ನೀನು ಇರಬೇಡ ಅಂತ ಬಿಟ್ಟೋಗ್ತಾಳೆ, ತಾನೇ ಅನೈತಿಕ ಸಂಬಂಧ ಇಟ್ಕೊಂಡು ಗಂಡನೇ ಬೇಡ ಅಂತ ಬಿಟ್ಟೋಗ್ತಾಳೆ. ಅಲ್ಲ ಅಮ್ಮ, ಇದು ಜೀವನ ಅಲ್ಲ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಅವಾಗ ಹೇಳಿ, ನಮ್ಮ ಹೆಣ್ಮಕ್ಳಿಗೆ ಬೆಲೆ ಎಲ್ಲಿರುತ್ತೆ ಅಂದ್ರೆ ಗಂಡನ ಮನೇಲಿ ಇರುತ್ತೆ. ನಾನು ನಿಜಕ್ಕೂ ಹೇಳ್ತೀನಿ ತಂಗಿದ್ರ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ
ಎತ್ತಿ ಸಾಲ್ವ್ ಮಾಡ್ಕೊಂಡು ಲೈಫ್ನಲ್ಲಿ ಮುಂದೆ ಹೋಗಿ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ಕೊಂಡು ಆ ಪ್ರಾಬ್ಲಮ್ನ ಇನ್ನೂ ಕ್ರಿಯೇಟ್ ಮಾಡ್ತಾ ಹೋಗಿದ್ರೆ ನಮ್ಮ ಲೈಫ್ನಲ್ಲಿ ಕವರಪ್ಪೇ ಆಗೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಒಬ್ರಿಗೊಬ್ರು ಕೂತಿ ಮಾತಾಡಿ. ನೀವು ನಿಮ್ಮ ತಾಯಿ ಮಾತು ಕೇಳಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ತಾಯಿನೂ ನಿಮಗೆ ಕಂಬಿದ್ದರೂ ಕೊಡಲ್ಲ. ಅವಳನ್ನ ತಾಯಿ ಹಿರೇಗಂಟ ಹೇಳ್ತಾಳ, ಬಾ ಮಗ ಹಂಗೆ ಹಿಂಗೆ ಅಂತ. ಅವಳೇ ಸತ್ ಬಳಕ ಇದೇ ಅಣ್ಣತಂಬ್ರು ನಿಮಗೆ ನೋಡಲ್ಲ. ವಿಚಾರ ಮಾಡಿ. ಇನ್ನೂ ಕೆಲವ್ರು ಅದಾರ, ಆ ಹುಡುಗಿದ ಅಪ್ಪ ಅಮ್ಮ ಆಗಲಿ, ಅಣ್ಣತಂಬರಾಗಲಿ, ಅಥವಾ ಅವ್ರ ಅಕ್ಕ ತಂಗಿಯರಾಗಲಿ, ಎಲ್ಲರೂ ಏನೇನೋ ಕಲಿಸ್ತಾರದ ದೂರ ಆಗ್ಯಾರ ಅಂತ. ಕಲ್ಸೋಕೆ ನೀವೇನು ಸಣ್ಣ ಮಕ್ಕಳಲ್ಲ. ನಿಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಲ್ಲನೂ ನಿಮಗೆ ಗೊತ್ತಿರ್ತದ. ಸೊ ನಿಮ್ಮ ಲೈಫ್ ಡಿಸಿಷನ ನೀವು ತಗೊಳ್ಳಿ ಹೊರತು ನಿಮ್ಮ ಲೈಫ್ ಡಿಸಿಷನ ಮೂರನೇ ವ್ಯಕ್ತಿ ಕೈಯಾಗ ಕೊಟ್ಟರೆ ನಿಮ್ಮ ಲೈಫ್ ನೀವೇ ನಿಮ್ಮ ಕೈಯಿಂದನೇ ನಾಶ ಮಾಡ್ಕೋತೀರ ಅಷ್ಟೇ. ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಜಾಸ್ತಿ ಆಲ್ಮೋಸ್ಟ್ ಅದೇ ನಡೀತಾ ಇದೆ. ಥರ್ಡ್ ವ್ಯಕ್ತಿ ಮಾತು ಕೇಳೋದು. ಥರ್ಡ್ ವ್ಯಕ್ತಿ, ನಿಮ್ಮ ಮದುವೆಯಲ್ಲಿ ಥರ್ಡ್ ವ್ಯಕ್ತಿ ಕೇಳೇ ಮದುವೆ ಆಗಿದ್ದೀರಾ? ಒಪ್ಕೋತೀನಿ. ತಂದೆ ತಾಯಿ ಇರ್ತಾರೆ, ಏನೋ ಮಗಳು ಚೆನ್ನಾಗಿರ್ಬೇಕು ಅಂತ ಒಂದು ಮದುವೆ ಮಾಡಿಕೊಡ್ತಾರೆ. ಎಷ್ಟು ಚೆನ್ನಾಗಿರ್ಬೇಕು ಅಂತ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತಿರ್ಲ, ಅಷ್ಟೇ ಅದ್ದೂರಿಯಾಗಿ ನಿಮ್ಮ ಮಗಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ ಆ ತವ್ರ ಮನೆಯಲ್ಲಿಂದ ಗಂಡನ ಮನೆಗೆ ಕಳಿಸಿ. ಅವಳು ಇನ್ನೂ ಬುದ್ಧಿ ಕಲಿದು ಇನ್ನೂ ಚೆನ್ನಾಗಿ ಬದುಕ್ತಾಳೆ. ಅವಳಿಗೆ ಕಷ್ಟ ಇದ್ರೆ ನೀವು ಫುಲ್ ಸಪೋರ್ಟ್ ಮಾಡಿ. ನಾನು ಅದನ್ನೂ ಬೇಡ ಅಂತ ಇಲ್ಲ. ಯಾಕಂದರೆ ನಮ್ಮಂಥ ಹೆಣ್ಮಕ್ಳಿಗೆ ಗಂಡನ ಮನೆ ಕರೆಕ್ಟ್ ಆಗಿಲ್ಲ ಅಂದರೆ ಇರೋದು ಒಂದು ತವ್ರ ಮನೆ ಅಂತಾರೆ. ಹಾಗಂತ ತವ್ರ ಮನೆನೇ ಗಂಡನ ಮನೆ ಅಂದ್ಕೊಂಡು ಬದುಕೋದು ಇದು ಯಾವ ನ್ಯಾಯ ಅಲ್ಲ. ಅದು ಶುದ್ಧ ತಪ್ಪು. ಸೊ ನೀವು ಅನ್ಬೋದು ಅಂದರ್ ಬಿ, ಅಕ್ಕ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಅಂತೀಯಲ್ಲ. ಅಲ್ಲಮ್ಮ, ನಾನು ನನ್ನ ಪರ್ಸ್ನಲ್ಲು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಹೇಳಬೇಕಾದ್ರೆ ನನ್ನ ಸಿಚುವೇಶನು, ನಾನು ಹೆಂಗೆ ಬದುಕ್ತಾ ಇದ್ದೀನಿ ಅದು ನನಗೆ ಮಾತ್ರ ಗೊತ್ತದ. ಯಾಕಂದರೆ ನಿಮ್ಮ ಲೈಫ್ನಲ್ಲಿ ನಿಮಗೆ ಹೆಂಗೆ ಕಷ್ಟ ನೋವು ಇರುತ್ತಲ್ಲ, ನನ್ನ ಲೈಫಲ್ಲೂ ನನಗೆ ಅದ. ಬಟ್ ಬೇಡ, ಈ ಸಮಾಜಕ್ಕೆ ತೋರಿಸಿದ್ರೆ ಯಾರು ನಮಗೆ ಎಲ್ಲೂ ಏನೂ ನ್ಯಾಯ ಕೊಡಿಸಲ್ಲ. ನಮಗೆ ನಾವು ಸಾಲ್ವ್ ಮಾಡ್ಕೋಬೇಕು. ಇವಾಗ ನಾನು ಏನೋ ಒಂದು ಗಂಡನ ಬಿಟ್ಟು ಬಂದೆ, ಓಕೆ ಒಳ್ಳೆ, ನಾಳೆ ನಮ್ಮ ತಂದೆ ತಾಯಿ ನೋಡ್ಕೊಂಡ, ಎಲ್ಲರೂ ನೋಡ್ಕೊಂಡ, ಬಟ್ ಕೊನೆ ತನಕ ನೋಡ್ಕೋತಾರೆ. ಇವಾಗ ನಾನೇ ಬದುಕ್ತೀನಿ, ನಾಳೆ ನನ್ನ ಮಕ್ಕಳು ನಾನೇ ಒಂದು ಲೈಫ್ ಕೊಡ್ತೀನಿ. ನನಗೆ ಸಡನ್ಲಿ ಒಂದೇನೋ ಆಯಿತು, ನಾನು ಸತ್ತೋದ್ರೆ ಯಾರು ನೋಡ್ತಾರೆ? ನೀನು ತಾಯಿಯಾಗಿ ನೀನೊಂದು ಡಿಸಿಷನ್ ತಗೋತಿ ಅಂದರೆ ಅವನು ತಂದೆ, ಅವನಿಗೂ ಎಷ್ಟು ಅಧಿಕಾರ ಇದೆ ಗೊತ್ತಾ? ನಿನಗೆ ಎಷ್ಟು ಅಧಿಕಾರ ಇದೆ ಮಕ್ಕಳ ಮೇಲೆ, ಅಷ್ಟೇ ಅಧಿಕಾರ ಅವನಿಗೂ ಇದೆ. ಕೆಲವ್ರು ಇರ್ತಾರೆ ಹೆಣ್ಮಕ್ಳು, ಏನೋ ಒಂದು ಜಗಳ ಆಯ್ತಂದ್ರೆ ಸೀದಾ ತವ್ರ ಮನೆಗೆ ಬರೋದು, ಮಕ್ಕಳನ್ನ ತೋರ್ಸೋದಿಲ್ಲ, ಫೋನ್ ಪಿಕ್ ಮಾಡೋದಿಲ್ಲ, ಬಾ ಅಂದರೆ ಬರೋದಿಲ್ಲ, ಈ ಕಡೆ ಬದುಕೋದು ಇಲ್ಲ, ಈ ಕಡೆ ಬದುಕೋಕೆ ಬಿಡೋದಿಲ್ಲ. ಇದು ಯಾವ ನ್ಯಾಯ ಗುರು? ನ್ಯಾಯ ಆಯ್ತಾ? ಬೇಡ. ಆಲ್ಮೋಸ್ಟ್ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಕೆಟ್ಟ ಪದವಿ ಕೊಟ್ಟಾರ. ಅದು ಎಲ್ಲ ಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಂಡು, ನೀವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಂಡು, ಈ ಸಮಾಜ ಆಲ್ರೆಡಿ ನಮಗೆ ನಿಜ ಹೇಳ್ತೀನಿ ಫುಲ್ಲು ಒಂಥರ ಕಚ್ಚಡ ಲೇಬಲ್ ಆಗಿಬಿಟ್ಟಾರ, ಹೆಣ್ಮಕ್ಳು ಸರಿ ಇಲ್ಲ ಅಂತ. ಸೊ ಇವಾಗಾದರೂ ಸುಧಾರಿಸ್ರಿ, ಇವಾಗಾದರೂ ಅರ್ಥ ಮಾಡ್ಕೊಂಡು ಬದುಕಿ. ಯಾಕಂದ್ರೆ ಅದು ಜೀವನ ಅದ. ಸುಮ್ಮನೆ 4 ದಿನ ತವ್ರ ಮನೆ ಎಂಬ ಒಂದು ಹೆಸರ್ಲಂತಿ ಅದೇ ಜೀವನ ಅಲ್ಲ. ಯಾರು ಶಾಶ್ವತ ಅಲ್ಲ. ಬನ್ನಿ, ಏನದ ಪ್ರಾಬ್ಲಮ್, ದೊಡ್ಡವ್ರ ಮನೇಲಿ ಇರ್ತಾರಲ್ಲ ಅವ್ರಿಗೆ ಹೇಳಿ, ನಿಮ್ಮ ಗಂಡ ತಪ್ಪು ಮಾಡ್ತಾ ಇದ್ದೇನಾ, ಅವ್ರ ತಂದೆ ತಾಯಿ ಇದ್ದಾರಲ್ಲ, ಹೊಡಿಸಿ ಬಡಿಸಿ ಅರ್ಥ ಮಾಡಿಸಿ, ಹೊರತು ಬಿಟ್ಟೋಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಜೀವನ ಅದ. ಯಾವಾಗ ನಿನ್ನ ತಂದೆ ತಾಯಿ ನಿನ್ನ ಮರ್ಯಾದೆ ಉಳಿಸ್ತಾರಲ್ಲ, ಹಾಗೆ ಅವನ ತಂದೆ ತಾಯಿ ಅವರಿಗೂ ಬೆಲೆ ಇರುತ್ತೆ. ಅರ್ಥ ಮಾಡ್ಕೋ. ನಿನ್ನ ತಾಯಿ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅಷ್ಟೇ ಸಪೋರ್ಟ್ ಅವ್ರ ತಾಯಿದು ಇರುತ್ತೆ. ನಾನು ಇಲ್ಲ ಅನ್ನಲ್ಲ. ಬಟ್ ನಿನ್ನ ತಾಯಿ ಕರೆಸ್ಕೊಂಡು 4 ದಿನ ನಿನಗೆ ನೆಮ್ಮದಿ ಕೊಡ್ಬೋದು. ಬಟ್ ನಿನ್ನ ನೆಮ್ಮದಿಗೋಸ್ಕರ ಇನ್ನೊಬ್ಬರು ಮನೆ ನರಕ ಮಾಡೋಕ್ಕೆ ಹೋಗ್ಬೇಡ. ವಿಚಾರ ಮಾಡು. ಗಂಡ ಸರಿ ಇಲ್ಲ ಅಂತಿಲ್ಲ. ಒಂದ್ಸರಿ ನೀನು ವಿಚಾರ ಮಾಡು, ಆ ಸರಿ ಇಲ್ಲನ ಗಂಡನ ಜೊತೆ ನೀನು ನಿಯತ್ತಾಗಿದ್ದೀಯಾ ಅಂತ ವಿಚಾರ ಮಾಡ್ರಿ. ಹೇಳೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ತಂಗಿಯರ ದಯವಿಟ್ಟು ವಾಪಸ್ ಬನ್ನಿ. ನಮ್ಮ ತಮ್ಮನ ಲೈಫ್ನಲ್ಲಿ ಅವನಿಗೊಂದು ಜೀವನ ಕೊಡಿ. ಯಾಕಂದರೆ ಇವತ್ತಿದು ಒಬ್ಬನ ಜೊತೆ ಆಗಿಲ್ಲ. ಎಷ್ಟೋ ತಮ್ಮದೇವ್ರು ನಂಗೆ ಹಾಕಿರೋ ಮೆಸೇಜ್ ನೋಡಿದ್ರೆ ನನ್ನ ಮೇಲೆ ನನಗೆ ಹಸೈತತ್ತು, ಇಂಥ ಹೆಣ್ಮಕ್ಳು ಇರ್ತಾರ ಅಂತ. ಕಷ್ಟ ಇರುತ್ತೆ ಗುರು, ಯಾರಿಗೆ ಕಷ್ಟ ಇರಲ್ಲ? ನನಗೂ ಕಷ್ಟ ಇದೆ, ನನಗೆ ಎಲ್ಲಾರಷ್ಟು ಕಷ್ಟ ಇದೆ ಹೇಳ್ಬೇಕಾದ್ರೆ. ಆದರೂ ನಾನು ಬದುಕ್ತೀನಿ. ಯಾಕಂದರೆ ನಂಗೆ ನಂಬಿಕೆ ಇದೆ, ಮಕ್ಕಳವ, ಜೀವನ ಅದ, ಒಳ್ಳೇದಾಗೇ ಆಗುತ್ತೆ. ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ನಮ್ಗೆ ಯಾರೂ ಮೋಸ ಮಾಡಲ್ಲ. ಅಷ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಗಂಡನ ಜೊತೆ ನೀವು ಬದುಕಿ. ಏನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾವಿದ್ದೀವಿ. ಅಷ್ಟು ಮೀರಿ ಏನೋ ಅವ್ರು ಕೇಳ್ತಾ ಇಲ್ಲ ಅಂದರೆ ಕಾನೂನು ಅದ, ಕಾನೂನು ಪ್ರಕಾರ ಹೋಗೋಣ. ಅದೇ ಬಿಟ್ಟು ಮೂರನೇ ವ್ಯಕ್ತಿನ ಮಾತು ಕೇಳಿ ಅಣ್ಣನೋ ತಮ್ಮನೋ ತಾಯಿನೋ ಬೇಡ. ಯಾರೂ ಆಗಲ್ಲ. ಒಪ್ಪನಾಗ ಹೇಳ್ತೀನಿ, ಕೇಳ ತಂದಿರ
ಯಾರೂ ಆಗಲ್ಲ. ಯಾಕಂದರೆ ಯಾರೂ ಆಗಲ್ಲ ಅಂತಲೇ ನಮಗೆ ಗಂಡನ ಮನೆಗೆ ಕಳ್ಸ್ಯಾರ. ಯಾರೋ ಒಬ್ರು ಆತಿರಂದ್ರೆ ನಮಗೆ ಮದುವೆನೇ ಮಾಡ್ಕೊಡ್ತಿರ್ಲಿಲ್ಲ. ಅಷ್ಟು ವಿಚಾರ ಮಾಡಿರಿ ಆಯಿತಾ. ಸೊ ಇದರಲ್ಲಿ ಏನಾದರೂ ಇನ್ನೊಂದು ಸರಿ ತಪ್ಪಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೂ ಸಬ್ಸ್ಕ್ರೈಬೇ ಮಾಡ್ದೇ ಇಲ್ಲ, ಬಟ್ ಪರವಾಗಿಲ್ಲ, ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೇದಾದರೆ ನಂಗೆ ಅಷ್ಟೇ ಸಾಕು. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.